ಎಲ್ಲ ನನ್ನ ಕೇಳುಗ ವಿದ್ಯಾರ್ಥಿಗಳಿಗೆ ವಂದನೆಗಳು. ಅದೇ ರೀತಿಯಾಗಿ ಡಾಕ್ಟರ್ ಸನ ಚಾನಲ್ಗೆ ಸುಸ್ವಾಗತ. ಇಂದಿನ ನಮ್ಮ ಪ್ರಾರಂಭಿಕ ಪ್ರಶ್ನೆ ಹೀಗಿರುತ್ತದೆ. 1972ರಲ್ಲಿ ಡೀಪ್ ಎಕಾಲಜಿ ಪರಿಕಲ್ಪನೆಯನ್ನು ಸೂಚಿಸಿದವರು ಯಾರು? ಇದಕ್ಕೆ 4 ಆಪ್ಷನ್ ಇದೆ. ಆಪ್ಷನ್ 1 ವಂದನಾ ಶಿವ, ಸುಂದರಲಾಲ್ ಬಹುಗುಣ, ಹಾರ್ನೆ ನಾಯೆಸ್, ಲೇವಿಸ್ ಮಂಫೋರ್ಡ್. ಇದಕ್ಕೆ ಸರಿಯಾದ ಉತ್ತರ ಹಾರ್ನೆ ನಾಯೆಸ್. ಅದೇ ರೀತಿಯಾಗಿ ಮುಂದುವರಿತಾ, ಸೈಲೆಂಟ್ ವ್ಯಾಲಿ ಎಲ್ಲಿದೆ? ಆಪ್ಷನ್ ಎ ಅಂಡಮಾನ್ ದ್ವೀಪ, ಆಪ್ಷನ್ ಬಿ ಕಾಶ್ಮೀರ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಮಿಜೋರಾಂ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ಸೈಲೆಂಟ್ ವ್ಯಾಲಿಯು ಕೇರಳದಲ್ಲಿದೆ. ಅದೇ ರೀತಿಯಾಗಿ ಹೊಂದಿಸಿ ಬರೆಯಿರಿ ಪ್ರಕಾರದ ಪ್ರಶ್ನೆಗಳನ್ನು ನೋಡೋಣ. ಜೆ.ಸಿ. ಕುಮಾರಪ್ಪ ಇವರು ಬರೆದಿರ್ತಕ್ಕಂಥ ಪುಸ್ತಕ ನಿರ್ವಹಣಾ ಆರ್ಥಿಕತೆ. ಅದೇ ರೀತಿಯಾಗಿ ಬಿ. ಐ.ಎಫ್. ಶಂಕರ್ ಇವರು ಬರೆದಿರ್ತಕ್ಕಂಥ ಪುಸ್ತಕ ಸಣ್ಣದು ಸುಂದರವಾಗಿದೆ. ಲೇವಿಸ್ ಮಂಫೋರ್ಡ್ ಇವರ ಪುಸ್ತಕ ನಗರಗಳ ಸಂಸ್ಕೃತಿ. ಕುಸುಮ್ ನಾಯರ್ ಇವರು ಧೂಳಿನಲ್ಲಿ ಪುಷ್ಪಗುಚ್ಚಲು ಅಥವಾ ಧೂಳಿನಲ್ಲಿ ಪುಷ್ಪಗೊಂಚಲು ಇದನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಮುಂದುವರಿತಾ, ಶಿಕ್ಷಣದಲ್ಲಿ ಫ್ರೈನೆಟ್ ಚಳವಳಿ ಎಂದರೇನು? ಶಿಕ್ಷಣದಲ್ಲಿ ಫ್ರೈನೆಟ್ ಚಳವಳಿ ಎಂದರೆ ಇದಕ್ಕೆ ಆಪ್ಷನ್ಸ್ 4 ಇದೆ. ಉಚಿತ ಶಿಕ್ಷಣಕ್ಕಾಗಿ ಇರುವ ಚಳವಳಿ, ಶಾಲೆಗಳಲ್ಲಿ ಅನೈತಿಕ ಶಿಕ್ಷಣಕ್ಕಾಗಿ ಇರುವ ಚಳವಳಿ, ಸಲಕರಣೆಗಳು ಮತ್ತು ಕೆಲಸದ ಸಾಮಗ್ರಿಗಳು, ವಯಸ್ಕ ಶಿಕ್ಷಣಕ್ಕಾಗಿ ಇರುವ ಚಳವಳಿ. ಇದಕ್ಕೆ ಸರಿಯಾದ ಉತ್ತರ ಸಲಕರಣೆಗಳು ಮತ್ತು ಕೆಲಸದ ಸಾಮಗ್ರಿಗಳು. ಅದೇ ರೀತಿಯಾಗಿ ಮುಂದುವರಿತಾ, ಭಾರತದಲ್ಲಿ ಮೊದಲ ಜನಗಣತಿ ನಡೆದ ವರ್ಷ? ಭಾರತದಲ್ಲಿ ಮೊದಲು ಜನಗಣತಿ ನಡೆದದ್ದು ಯಾವಾಗಪ್ಪ ಅಂದರೆ 1871, ಅಂದರೆ ಸ್ವತಂತ್ರ ಪೂರ್ವ ಇಲ್ಲಿ ಜನಗಣತಿ ನಡೆದಿದೆ. ಅದೇ ರೀತಿಯಾಗಿ ಸ್ವತಂತ್ರ ಭಾರತ ಆದಮೇಲೆ ನಡೆದಿದೆ. ಪ್ರತಿ 10 ಇಯರ್ಸ್ ಒಂದು ಸರ್ತಿ ಸರ್ಕಾರಗಳು ಜನಗಣತಿನ ಕಂಡಕ್ಟ್ ಮಾಡ್ತದೆ. ಅದೇ ರೀತಿಯಾಗಿ ಮುಂದುವರಿತಾ, ದೈಹಿಕ ಕೆಲಸಗಾರರಿಗೆ ಅನ್ವಯಿಸುವ ಅಮೇರಿಕನ್ ಪದ? ನೀಲಿ ಕೊರಳ ಪಟ್ಟಿ ಕೆಲಸಗಾರರು, ನೀಲಿ ಲೇಪಿತ ಕೆಲಸಗಾರರು, ಕಪ್ಪು ಲೇಪಿತ ಕೆಲಸಗಾರರು, ನೀಲಿ ಕಾರ್ಮಿಕರು. ಇದಕ್ಕೆ ಸರಿಯಾದ ಉತ್ತರ ನೀಲಿ ಕೊರಳ ಪಟ್ಟಿ ಕೆಲಸಗಾರರು. ಅದೇ ರೀತಿಯಾಗಿ ಮುಂದುವರಿತಾ, ಜನನ ಸಮಯದಲ್ಲಿ ಕಾನೂನುಬದ್ಧವಾಗಿ ವಿವಾಹವಾದ ಮಹಿಳೆಗೆ ಆಗುವ ಜನನ ಸಂಖ್ಯೆಯನ್ನು ಈ ಮುಂದಿನಂತೆ ಕರೆಯಲಾಗಿದೆ. ಇದಕ್ಕೆ ಆಪ್ಷನ್ಸ್: ಅಕ್ರಮ ಜನನ, ವಿವಾಹದ ಹೊರಗಿನ ಜನನ, ನ್ಯಾಯಸಮ್ಮತವಲ್ಲದ ಮಗು, ತಂದೆ ತಾಯಿ ಇಲ್ಲದ ಮಗು. ಇದಕ್ಕೆ ಸರಿಯಾದ ಉತ್ತರ ವಿವಾಹದ ಹೊರಗಿನ ಜನನ. ಪ್ರತಿ ವರ್ಷ 1000 ಜನಸಂಖ್ಯೆಗೆ ಜೀವಂತ ಜನನಗಳನ್ನು ಮುಂದಿನಂತೆ ಕರೆಯಲಾಗಿದೆ. ಆಪ್ಷನ್ಸ್: ಜೀವಂತ ಜನನ ದರ, ಜನನ ದರ, ಕಚ್ಚಾ ಜನನ ದರ, ಹೊಸ ಜನಸಂಖ್ಯಾ ದರ. ಇದಕ್ಕೆ ಸರಿಯಾದ ಉತ್ತರ ಕಚ್ಚಾ ಜನನ ದರ. ಅದೇ ರೀತಿಯಾಗಿ ಮುಂದುವರಿತಾ, 2 ರೀತಿಯ ಸ್ಥಳದ ನಡುವೆ ಸರಳ ದ್ವಂದ್ವ ವರ್ಗೀಕರಣವನ್ನು ತಡೆಯಲು ಗ್ರಾಮೀಣ ನಗರ ಸಂತತ ಅಥವಾ ಸಂತತಧಾರೆ ಪದಗಳನ್ನು ಮರು ಉಪಯೋಗಿಸಿದವರು ಯಾರು? ಕ್ವಶನ್ ಈ ಥರ ಇದೆ. 2 ರೀತಿಯ ಸ್ಥಳದ ನಡುವೆ ಸರಳ ದ್ವಂದ್ವ ವರ್ಗೀಕರಣವನ್ನು ತಡೆಯಲು ಗ್ರಾಮೀಣ ನಗರ ಸಂತತಧಾರೆ ಪದಗಳನ್ನು ಮರು ಉಪಯೋಗಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಎ. ಇದಕ್ಕೆ ಸರಿಯಾದ ಉತ್ತರ P.A. ಸಾರೋಕಿನ್, ಜಮ್ಮರ್ಮ್ಯಾನ್, A.R. ದೇಸಾಯಿ, ರೆಡ್ಫೀಲ್ಡ್. ಸರಿಯಾದ ಉತ್ತರ P.A. ಸಾರೋಕಿನ್. ಅದೇ ರೀತಿಯಾಗಿ ಮುಂದುವರಿತಾ, ಸಮಾಜದ ಮುಖ್ಯವಾಹಿನಿಯಿಂದ ವಲಸೆ ಬರುವ ನಗರ ಪ್ರತ್ಯೇಕವಾಗುವ ಕಾರಣದಿಂದ ನಗರಗಳಲ್ಲಿ ಸ್ವಾಭಾವಿಕ ಪ್ರದೇಶಗಳು ಉಂಟಾಗುತ್ತದೆ ಎಂಬ ಚಿಕಾಗೋ ಪದ ಅಭಿವೃದ್ಧಿಸಿದ
ಚಿಕಾಗೋ ಪದ ಅಭಿವೃದ್ಧಿಪಡಿಸಿದ ಸಿದ್ಧಾಂತವನ್ನು ಈ ಮುಂದಿನಂತೆ ಕರೆಯಲಾಗಿದೆ. ಇದಕ್ಕೆ ಆಪ್ಷನ್ಸ್: ಸಾಂಸ್ಕೃತಿಕ ಪ್ರಸಾರಣ ಸಿದ್ಧಾಂತ, ಮಾನವ ಕೇಂದ್ರ ವಲಯ ಸಿದ್ಧಾಂತ, ಉಪನಗರ ಸಿದ್ಧಾಂತ, ನಗರ ವಲಯ ಸಿದ್ಧಾಂತ. ಇದಕ್ಕೆ ಸರಿಯಾದ ಉತ್ತರ ಸಾಂಸ್ಕೃತಿಕ ಪ್ರಸರಣ ಸಿದ್ಧಾಂತ. ಆಸ್ಕರ್ ಲೇವಿಸ್ ತನ್ನ ಮೆಕ್ಸಿಕೋ ಮತ್ತು ಆಸ್ಕರ್ ಲೇವಿಸ್ ತನ್ನ ಮೆಕ್ಸಿಕೋ ಮತ್ತು ಪೋರ್ಟ್ರಿಕೋ ಅಧ್ಯಯನದಿಂದ ಅಭಿವೃದ್ಧಿಪಡಿಸಿದ ಪರಿಕಲ್ಪನೆ ಯಾವುದು? ಸಂಸ್ಕೃತಿಯ ಬಡತನ, ಜಾನಪದ ಸಂಸ್ಕೃತಿ, ಬಡತನ ಸಂಪ್ರದಾಯ, ಬಡತನ ಸಂಸ್ಕೃತಿ. ಇದಕ್ಕೆ ಸರಿಯಾದ ಉತ್ತರ ಬಡತನದ ಸಂಸ್ಕೃತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.